ಮರಸೂರು ಮಡಿವಾಳ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹಾಗೂ ಸಪ್ತ ಗ್ರಾಮಗಳ ಆದಿದೇವತೆಯಾದ ಶ್ರೀ ಬಂಡಿ ಮಹಾಕಾಳಿ ಜಾತ್ರಾ ಮಹೋತ್ಸವ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಬಂಡಿ ಮಹಾಕಾಳಿ ಜಾತ್ರಾ ಮಹೋತ್ಸವ ಅಂಗವಾಗಿ ಮರಸೂರು ಗ್ರಾಮ ಮತ್ತು ಶೆಟ್ಟಹಳ್ಳಿ ಗ್ರಾಮ ಹಾಗೂ ಹಳೆಯೂರು ಗ್ರಾಮದಲ್ಲಿ ಮರ ಮತ್ತು ಕಬ್ಬಿಣದಿಂದ ತಯಾರಿಸಿದ ಕುರ್ಚಿಗಳನ್ನು ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಎತ್ತುಗಳ ಮೂಲಕ ಹಾಗೂ ಜನರು ಕೈಯಿಂದ ಕುರ್ಚಿಗಳನ್ನು ಬಂಡಿ ಮಹಾಕಾಳಿ ಸನ್ನಿಧಿಗೆ ಎಳೆದುಕೊಂಡು ಬಂದ ದೃಶ್ಯ ಕಂಡುಬಂತು. ಇನ್ನು ಬಿಸಿಲಿನ ಬೇಗೆಯನ್ನು ನೀಗಿಸಲು ಅರವಂಟಿಕೆ ಹಾಗೂ ಅನ್ನ ದಾಸೋಹವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸಪ್ತ ಗ್ರಾಮಗಳ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದ್ರು. ಗ್ರಾಮಗಳಲ್ಲಿ ತುಂಬ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಏನು ಇವತ್ತು 5 ವರ್ಷಕ್ಕೊಮ್ಮೆ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ. ನಮಗೆ ಒಂಥರ ಖುಷಿ ತರುವ ಹಬ್ಬ ಇದು. 5 ವರ್ಷಕ್ಕೊಮ್ಮೆ ಮಾಡೋದು ಅಂದರೆ ನಮಗೂ ಒಂಥರ ಖುಷಿ ಇರುತ್ತೆ. ಮತ್ತು 3 ಗ್ರಾಮಗಳು ಮರಸೂರು, ಶೆಟ್ಟಹಳ್ಳಿ, ಹಳೆಯೂರು 3 ಗ್ರಾಮಗಳ ಪೂಜೆಗಳು ನಾವು ಈಗ ಆಲ್ರೆಡಿ ಮಡಿವಾಳ ಬಂಡಿ ಮಹಾಕಾಳಿ ದೇವಸ್ಥಾನ ಮುಂದೆ ಹೇಳ್ಕೊಂಡು ಬಂದಿದ್ದೇವೆ. ಏನು ತೊಂದರೆ ಇಲ್ಲದ್ರೆ ಇವತ್ತು ಒಂದು ಸ್ಥಳ ಸೇರಿದೆ. ಮತ್ತು ನಾವು ಏನು ನಾಳೆ ಜಾತ್ರೆ ಇರುತ್ತೆ, ಮತ್ತು ಮಂಗಳವಾರ ಮತ್ತು ಪೂಜೆಗಳನ್ನು ಹೇಳ್ಕೊಂಡು ಹೋಗ್ತೇವೆ. ಮತ್ತು ಗುರುವಾರ ಮತ್ತು ದೇವರ ಉತ್ಸವ ಇರುತ್ತೆ ಊರಲ್ಲಿ. ಎಲ್ಲ ಕಾರ್ಯಕ್ರಮ ನಮ್ಗೆ 15 ದಿವಸ ಕಾರ್ಯಕ್ರಮ ಇರುತ್ತೆ. ನಾವು ಸುಮಾರು 2 ತಿಂಗಳಿಂದ ಈ ಹಬ್ಬಕ್ಕೆ ನಾವು ತಯಾರಿ ಮಾಡಿಕೊಂಡಿದ್ದು. ನಾವು ಎಲ್ಲ ಗ್ರಾಮಗಳಲ್ಲಿ ವಿಶೇಷವಾಗಿ ಸುಣ್ಣ ಬಣ್ಣ ಹೊಡೆದು ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಯಾಕಂದರೆ ಯಾವುದೇ ಏನೇ ಇರಲಿ ಪ್ರತಿ ಮನೆಗೂ ಒಂದು ಕುರಿಯನ್ನು ಹೊಡಿತಾರೆ. ಬಡವ ಅಂದ್ರೂ 1-1.5 ಲಕ್ಷ ರೂಪಾಯಿ ಹೋಗ್ತದೆ. ಅದ್ರ ಜೊತೆ ಬೇರೆ ಹಣ ಜಾಸ್ತಿ ಮಾಡೋರು ಇರ್ತಾರೆ. ಎಲ್ಲ ಕಾರ್ಯಕ್ರಮಗಳು ನಾವು 5 ವರ್ಷಕ್ಕೊಮ್ಮೆ ಮಾಡ್ತೇವೆ. ಆ ಅಮ್ಮನ ಆಶೀರ್ವಾದದಿಂದ ನಮ್ಗೆ ಏನು ತೊಂದರೆ ಆಗಿರ ಇಲ್ಲಿವರೆಗೂ ಬಂದಿದ್ದೇವೆ. ಇನ್ನು ಮುಂದೆ ನಾವು ಹೇಳ್ಕೊಂಡು ಹೋಗೋದಕ್ಕೆ ಏನು ತೊಂದರೆ ಆಗಿರೋಂಗೆ ಬಂಡಿ ಮಹಾಕಾಳಿ ನಮ್ಗೆ ಆಶೀರ್ವಾದ ಮಾಡಲಿ ಅಂತ ನಾನು ಈ ವರ್ಷ ಮಳೆ ಬೆಳೆ ಏನು ಈ ವರ್ಷ ಮಳೆ ಬೆಳೆ ಈಗ ಒಂದು ಮಳೆ ಆಯಿತು, ಬರಬೇಕಾಗಿತ್ತು. ಏನೋ ಹವಾಮಾನ ಇಲಾಖೆಯವರು ಈ ಭಾರಿ ಮಳೆ ಅಂತಿದ್ದಾರೆ. ಏನು ಆ ದೇವರ ಆಶೀರ್ವಾದದಿಂದ ಮುಂದೆ ಒಳ್ಳೆ ಮಳೆ ಬೆಳೆಗಳಾಗಲಿ ಅಂತ ನಾನು ಬಂಡಿ ಮಹಾಕಾಳಿ ನನ್ನ ಹತ್ರ ಆಶೀರ್ವಾದ ಹೇಳ್ಬೋದು. ತಾಯಿ ಬಂಡಿ ಮಹಾಕಾಳಿ ದೇವಿಯ ಆಶೀರ್ವಾದದೊಂದಿಗೆ ನಮ್ಮ ಸಪ್ತ ಗ್ರಾಮದ ದೇವತೆಯಾದ ಬಂಡಿ ಮಹಾಕಾಳಿ ಮತ್ತು ಸೋಮೇಶ್ವರ ಸ್ವಾಮಿ ಇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇಂದು ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಭಕ್ತಾದಿಗಳು ಹಾಗೂ ನನ್ನ ಸಪ್ತ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ತಾಯಿ ಬಂಡಿ ಮಹಾಕಾಳಿ ದೇವಿಯು ಕಾಲಕಾಲಕ್ಕೆ ಮಳೆ ಬೆಳೆ ಆಗುವಂತೆ ಈ ಸಪ್ತ ಗ್ರಾಮವನ್ನು ಸಮೃದ್ಧಿಯಾಗಿರಲಿ ಅಂತ ನಾನು ಬೇಡಿಕೊಳ್ತೇನೆ.